ಹಾಯ್ ನಮಸ್ಕಾರ. ಇಲ್ಲಿ ಅಜಿತ್ ಮತ್ತು ಭೂಮಿ ಶಾರದಾವನ್ನ ಹುಡ್ಕೋದಕ್ಕೆ ಅಂತ ಕಾರಲ್ಲಿ ಹೋಗ್ತಾ ಇರ್ತಾರೆ. ಈಗ ಭೂಮಿ, ಸಾಹೇಬ್ರೆ ಅಲ್ಲಿ ಅಂಗಡಿ ಹತ್ರ ನಿಲ್ಲಿಸ್ತೀರಾ, ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತ ಹೇಳಿದಾಗ ಅಜಿತ್ ಅವರು ಕಾರ್ ಸ್ಟಾಪ್ ಮಾಡ್ತಾರೆ. ಈ ಕಡೆ ಅಜಿತ್ ಭೂಮಿ ನೀರು ಕುಡಿಬೇಕಾದ್ರೆ ಆ ಕಡೆ ಶಾರದಾ ಅವರು ರೌಡಿಗಳನ್ನು ತಪ್ಪಿಸ್ಕೊಂಡು ಓಡ್ ಬರ್ತಾ ಇರ್ತಾರೆ. ಈಗ ಶಾರದಾ ಅವರು ಭೂಮಿನ ನೋಡ್ತಾರೆ. ಇದೇ ಹುಡುಗಿನೇ ಅಲ್ವಾ ನನಗೆ ಅವತ್ತು ಊಟ ಕೊಟ್ಟಿದ್ದು, ನೀರು ಕೊಟ್ಟಿದ್ದು, ಮನೆ ಕರ್ಕೊಂಡು ಹೋಗಿದ್ದು ಅಂತ ಭೂಮಿನ ಮಾತಾಡ್ಸೋಕ್ಕೆ ಹೋಗ್ತಾ ಇರ್ತಾರೆ. ಈಗ ರೌಡಿ ಒಬ್ಬರು ಶಾರದಾನ ನೋಡ್ಬಿಡ್ತಾರೆ. ಆಗ ರೌಡಿ ಬಾಯಿ ಕಡೆ ಅಂತ ಶಾರದಾ ಅವ್ರನ್ನ ಕರಿತಾ ಇರ್ತಾರೆ. ಆಗ ಶಾರದಾ ಅವರು ಭಯ ಬಿದ್ದು ರೌಡಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಓಡೋಗ್ತಾರೆ. ಹಿಂದೆನೆ ಅಶ್ವಿನಿ ಕೂಡ ಶಾರದಾವನ್ನ ಹುಡ್ಕೊಂಡು ಬರ್ತಾ ಇರ್ತಾಳೆ. ಅಜಿತ್ ಮತ್ತೆ ಭೂಮಿ ಇರೋದನ್ನ ನೋಡಿ ಮುಖ ಮುಚ್ಕೊಂಡು ಓಡೋಗ್ತಾಳೆ. ಈಗ ಭೂಮಿ, ಅದು ಅಶ್ವಿನಿ ಅಲ್ವಾ, ಅಶ್ವಿನ ನೋಡ್ದಂಗಾಯ್ತಲ್ಲ, ಓ ಕನ್ಸಿರ್ಬೋದು ಅಂತ ಸುಮ್ಮನಾಗ್ತಾಳೆ. ಅಜಿತ್ ಅವರು ಲೋಕಲ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದಾಗ ಅವರು, ಸರ್ ನೀವೇನೇ ಯೋಚನೆ ಮಾಡಬೇಡಿ, ನಾನೆಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿದ್ದೀನಿ, ಅವ್ರು ಇವತ್ತು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಅಶ್ವಿನ ನೋಡ್ದಂಗಾಯ್ತಲ್ಲ, ಅಶ್ವಿನಿ ಯಾಕೆ ಇಲ್ಲಿಗೆ ಬಂದಿದ್ಲು, ಇಲ್ಲ ಅದು ಅಶ್ವಿನಿನೇ ಅಂತ ಭೂಮಿ ಮನಸ್ಸಲ್ಲೇ ಅನ್ಕೊತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.